ದೇವರ ಸಮಯವನ್ನು ಅರ್ಥ ಮಾಡಿಕೊಳ್ಳುವುದು ಎಂಬ ಸಂಗತಿಯನ್ನು ಕುರಿತು ಧ್ಯಾನಿಸೋಣ. 2 ಪೇತ್ರ 3ನೇ ಅಧ್ಯಾಯ 8ರಿಂದ 9ನೇ ವಾಕ್ಯ. ಪ್ರಿಯರೇ, ಕರ್ತನ ಎಣಿಕೆಯಲ್ಲಿ ಒಂದು ದಿನವು 1000 ವರ್ಷಗಳಂತೆಯೂ 1000 ವರ್ಷಗಳು ಒಂದು ದಿನದಂತೆಯೂ ಅವೆ ಎಂಬುದನ್ನು ಮಾತ್ರ ಮರೆಯಬೇಡಿರಿ. ಕರ್ತನು ತನ್ನ ವಾಗ್ದಾನವನ್ನು ನೆರವೇರಿಸುವುದಕ್ಕೆ ತಡಮಾಡುತ್ತಾನೆಂಬುದಾಗಿ ಕೆಲವರು ಅರ್ಥ ಮಾಡಿಕೊಳ್ಳುವ ಪ್ರಕಾರ ಆತನು ತಡಮಾಡುವವನಲ್ಲ. ಯಾವನಾದರೂ ನಾಶವಾಗುವುದರಲ್ಲಿ ಆತನು ಇಷ್ಟಪಡದೆ ಎಲ್ಲರೂ ತನ್ನ ಕಡೆಗೆ ತಿರುಗಿಕೊಳ್ಳಬೇಕೆಂದು ಅಪೇಕ್ಷಿಸುವವನಾಗಿದ್ದಾನೆ. ನಿಮ್ಮ ವಿಷಯದಲ್ಲಿ ದೀರ್ಘ ಶಾಂತಿಯುಳ್ಳವನಾಗಿದ್ದಾನೆ. ಆಮೆನ್. ನಮ್ಮ ಆರಂಭಿಕ ವಾಕ್ಯವು ದೇವರ ತಾಳ್ಮೆ, ರಕ್ಷಣೆಯ ಬಯಕೆ ಮತ್ತು ಪಾಪದಿಂದ ದೂರ ಸರಿಯಲು ಎಲ್ಲರಿಗೂ ಸಮಯವನ್ನು ನೀಡುವ ಆತನ ನಂಬಿಗಸ್ತಿಕೆಯನ್ನು ಒತ್ತಿ ಹೇಳುತ್ತದೆ. ಮೇಲಿನ ವಾಕ್ಯವು ದೇವರು ನಿಧಾನವಾಗಿಲ್ಲ, ಆದರೆ ತಾಳ್ಮೆಯಿಂದಿರುತ್ತಾನೆ. ಈ ಅಂತಿಮ ತೀರ್ಪು ಸಂಭವಿಸುವ ಮೊದಲು ಜನರು ಪಶ್ಚಾತ್ತಾಪ ಪಡಲು ಸಮಯವನ್ನು ಅನುಮತಿಸುತ್ತಾನೆ ಎಂಬ ಜ್ಞಾಪನೆಯನ್ನು ಅನುಸರಿಸುತ್ತದೆ. ಈ ದಿನಕ್ಕಾಗಿ ಕಾಯುತ್ತಿರುವಾಗ ಪರಿಶುದ್ಧ ಮತ್ತು ದೈವಿಕ ಜೀವನವನ್ನು ನಡೆಸಲು ವಿಶ್ವಾಸಿಗಳನ್ನು ಪ್ರೇರೇಪಿಸುವ ಉದ್ದೇಶವನ್ನು ಹೊಂದಿದೆ. ಈ ವಾಕ್ಯವು ಆತ್ಮತೃಪ್ತಿಯ ವಿರುದ್ಧ ಎಚ್ಚರಿಕೆಯಾಗಿ ಕಾರ್ಯನಿರ್ವಹಿಸುತ್ತದೆ. ಪ್ರಸ್ತುತ ಯುಗದ ಹಠಾತ್ ನಾಟಕೀಯ ಅಂತ್ಯಕ್ಕೆ ಸಿದ್ಧತೆಯನ್ನು ಒತ್ತಾಯಿಸುತ್ತದೆ. ದೇವರ ತಾಳ್ಮೆಯನ್ನು ಹೆಚ್ಚಾಗಿ ನಿಧಾನ ಎಂದು ತಪ್ಪಾಗಿ ಅರ್ಥೈಸಿಕೊಳ್ಳಲಾಗುತ್ತದೆ. ಜನರು ಪಶ್ಚಾತ್ತಾಪ ಪಡಲು ಹೆಚ್ಚಿನ ಸಮಯವನ್ನು ನೀಡಲು ದೇವರು ವಾಸ್ತವವಾಗಿ ಕಾಯುತ್ತಿದ್ದಾನೆ. ಪಶ್ಚಾತ್ತಾಪಕ್ಕಾಗಿ ಮುಕ್ತ ಕೊಡುಗೆ. ಎಲ್ಲರೂ ಪಶ್ಚಾತ್ತಾಪಕ್ಕೆ ಬರಬೇಕೆಂದು ದೇವರು ಬಯಸುತ್ತಾನೆ ಮತ್ತು ಯಾರು ನಾಶವಾಗಬೇಕೆಂದು ಅವನು ಬಯಸುವುದಿಲ್ಲ. ಇದು ಯೇಸುಕ್ರಿಸ್ತನ 2ನೇ ಬರುವಿಕೆಯ ಭರವಸೆಯನ್ನು ಸೂಚಿಸುತ್ತದೆ. ವಿಳಂಬವು ತನ್ನ ಮಾತನ್ನು ಉಳಿಸಿಕೊಳ್ಳುವಲ್ಲಿ ವಿಫಲತೆಯನ್ನು ಸೂಚಿಸುತ್ತದೆ ಎಂಬ ತಪ್ಪು ಕಲ್ಪನೆಯನ್ನು ಇದು ಸರಿಪಡಿಸುತ್ತದೆ. 2ನೇ ಬರುವಿಕೆಯನ್ನು ಅನುಮಾನಿಸುವ ಅಪಹಾಸ್ಯಗಾರರನ್ನು ಉದ್ದೇಶಿಸಿ ಈ ಭಾಗವು ದೇವರು ವಿಭಿನ್ನ ಕಾಲಮಿತಿಯಲ್ಲಿ ಕಾರ್ಯನಿರ್ವಹಿಸುತ್ತಾನೆ ಎಂದು ವಿವರಿಸುತ್ತದೆ. ಅಲ್ಲಿ ಒಂದು ದಿನವು 1000 ವರ್ಷಗಳಂತೆ. ವಿಳಂಬವು ಆಲಸ್ಯದಿಂದಲ್ಲ, ಆದರೆ ದೈವಿಕ ಕರುಣೆಯಿಂದಾಗಿ. ದೇವರ ತಾಳ್ಮೆ. ದೇವರ ವಿಳಂಬವು ಮರೆವಿನ ಸಂಕೇತವಲ್ಲ, ಆದರೆ ಆತನ ಅಪಾರ ತಾಳ್ಮೆಯ ಸಂಕೇತವಾಗಿದೆ. ಮನುಷ್ಯರು ಪಶ್ಚಾತ್ತಾಪ ಪಡಲು ಸಮಯವನ್ನು ಇದು ನೀಡುತ್ತದೆ. ದೇವರ ಸಮಯವನ್ನು ಅರ್ಥ ಮಾಡಿಕೊಳ್ಳುವುದು. ಸಮಯದ ಮಾನವ ಗ್ರಹಿಕೆ ದೇವರ ಶಾಶ್ವತ ದೃಷ್ಟಿಕೋನದಿಂದ ಭಿನ್ನವಾಗಿದೆ. ಆತನ ಪರಿಪೂರ್ಣ ಸಮಯದಲ್ಲಿ ನಂಬಿಕೆ ನೀಡಿರಿ. ಪಶ್ಚಾತ್ತಾಪಕ್ಕೆ ಕರೆ. ವಾಕ್ಯವು ದೇವರ ತಾಳ್ಮೆ ಮತ್ತು ಪ್ರೀತಿಗೆ ಪ್ರತಿಕ್ರಿಯೆಯಾಗಿ ಪಶ್ಚಾತ್ತಾಪದ ಮಹತ್ವವನ್ನು ಒತ್ತಿ ಹೇಳುತ್ತದೆ. ಸುವಾರ್ಥ ಬೋಧನಾ ತುರ್ತು. ದೇವರು ತಾಳ್ಮೆಯಿಂದಿರುವಾಗ ಆತನ ಮರಳುವಿಕೆ ಖಚಿತ ಎಂದು ತಿಳಿದುಕೊಂಡು ವಿಶ್ವಾಸಿಗಳು ಸಕ್ರಿಯವಾಗಿ ಸುವಾರ್ತೆಯನ್ನು ಹಂಚಿಕೊಳ್ಳಲು ಕರೆಯಲ್ಪಡುತ್ತಾರೆ. ದೇವರ ವಾಗ್ದಾನದಲ್ಲಿ ಭರವಸೆ. ದೇವರ ವಾಗ್ದಾನದಲ್ಲಿ ನಂಬಿಕೆ ಮತ್ತು ಭರವಸೆಯನ್ನು ನಂಬಬಹುದು ಮತ್ತು ಆತನ ಎಲ್ಲರಿಗೂ ರಕ್ಷಣೆಯನ್ನು ಬಯಸುತ್ತಾನೆ. ಆಮೆನ್. ಕರ್ತನು ತನ್ನ ವಾಗ್ದಾನವನ್ನು ನೆರವೇರಿಸುವುದಕ್ಕಾಗಿ ತಡಮಾಡುತ್ತಾನೆಂಬುದಾಗಿ. ಈ ವಾಕ್ಯವು ದೇವರ ವಾಗ್ದಾನಗಳ ನೆರವೇರಿಕೆಯಲ್ಲಿ, ವಿಶೇಷವಾಗಿ ಕ್ರಿಸ್ತನ ಮರಳುವಿಕೆಯಲ್ಲಿನ ಸ್ಪಷ್ಟ ವಿಳಂಬವನ್ನು ತಿಳಿಸುತ್ತದೆ. ಸತ್ಯವೇದದ ಸಂದರ್ಭದಲ್ಲಿ ಕೆಲವು ಆರಂಭಿಕ ಕ್ರೈಸ್ತರು 2ನೇ ಬರುವಿಕೆಯ ವಿಳಂಬದ ಬಗ್ಗೆ ಚಿಂತಿತರಾಗಿದ್ದರು. ಇದು ಹಳೆಯ ಒಡಂಬಡಿಕೆಯನ್ನು ಪ್ರತಿಧ್ವನಿಸುತ್ತದೆ. ಅಲ್ಲಿ ದೇವರ ಸಮಯವು ಹೆಚ್ಚಾಗಿ ಮಾನವ ನಿರೀಕ್ಷೆಗಳಿಗಿಂತ ಭಿನ್ನವಾಗಿರುತ್ತದೆ. ಉದಾಹರಣೆಗೆ ಹಬಕ್ಕೂಕ 2:3. ಈ ವಾಗ್ದಾನವು ಕ್ರಿಸ್ತನ ಮರಳುವಿಕೆ ಮತ್ತು ಆತನ ರಾಜ್ಯದ ಸ್ಥಾಪನೆಯನ್ನು ಸೂಚಿಸುತ್ತದೆ. ಇದು ಕ್ರೈಸ್ತ ಅಂತ್ಯಶಾಸ್ತ್ರ, ಅಂದರೆ ಪ್ರಕಟಣೆಯಲ್ಲಿ ಕೇಂದ್ರ ಭರವಸೆಯಾಗಿದೆ. ಕೆಲವರು ಅರ್ಥ ಮಾಡಿಕೊಳ್ಳುವ ಪ್ರಕಾರ ಆತನು ತಡಮಾಡುವವನಲ್ಲ. ಇಲ್ಲಿ ವಾಕ್ಯವು ಸಮಯ ಮತ್ತು ಅಸಹನೆಯ ಮಾನವ ಗ್ರಹಿಕೆಗಳನ್ನು ಒಪ್ಪಿಕೊಳ್ಳುತ್ತದೆ. ಐತಿಹಾಸಿಕ ಸಂದರ್ಭದಲ್ಲಿ ಪೇತ್ರನ ಕಾಲದಲ್ಲಿ ಅಪಹಾಸ್ಯ ಮಾಡುವವರು ವಿಳಂಬದಿಂದಾಗಿ ವಾಗ್ದಾನವನ್ನು ಪ್ರಶ್ನಿಸಿದರು. 2 ಪೇತ್ರ 3:3-4. ಇದು ದೇವರ ಮಾರ್ಗಗಳು ಮತ್ತು ಸಮಯವು ಮನುಷ್ಯನ ಗ್ರಹಿಕೆಗೆ ಮೀರಿದ ವಿಶಾಲವಾದ ಸತ್ಯವೇದದ ವಿಷಯವನ್ನು ಪ್ರತಿಬಿಂಬಿಸುತ್ತದೆ. ಯೆಶಾಯ 55:8-9ನೇ ವಾಕ್ಯ. ನಿಮ್ಮ ವಿಷಯದಲ್ಲಿ ದೀರ್ಘ ಶಾಂತಿ ಉಳ್ಳವನಾಗಿದ್ದಾನೆ. ದೇವರ ತಾಳ್ಮೆಯು ವಾಕ್ಯದಲ್ಲಿ ಪುನರಾವರ್ತಿತ ವಿಷಯವಾಗಿದ್ದು ಆತನ ಕರುಣೆ ಮತ್ತು ಪಶ್ಚಾತ್ತಾಪದ ಬಯಕೆಯನ್ನು ಎತ್ತಿ ತೋರಿಸುತ್ತದೆ. ರೋಮಪುರ 2:4. ಈ ತಾಳ್ಮೆ ನಿರ್ಲಕ್ಷ್ಯದ ಸಂಕೇತವಲ್ಲ, ಆದರೆ ದೈವಿಕ ಪ್ರೀತಿ ಮತ್ತು ಸಹಿಷ್ಣುತೆಯ ಸಂಕೇತವಾಗಿದೆ. ನೋಹನ ದಿನಗಳಲ್ಲಿ ಆದಿಕಾಂಡ 6:3ರಂತಹ ಹಳೆಯ ಒಡಂಬಡಿಕೆಯಲ್ಲಿ ದೇವರ ತಾಳ್ಮೆ ಸ್ಪಷ್ಟವಾಗಿತ್ತು ಎಂದು ಐತಿಹಾಸಿಕ ಸಂದರ್ಭವು ತೋರಿಸುತ್ತದೆ. ಯಾವನಾದರೂ ನಾಶವಾಗುವುದರಲ್ಲಿ ಆತನು ಇಷ್ಟಪಡದೆ. ಈ ವಾಕ್ಯವು ದೇವರ ತೀರ್ಪಿಗಿಂತ ರಕ್ಷಣೆಯ ಬಯಕೆಯನ್ನು ಒತ್ತಿ ಹೇಳುತ್ತದೆ. ದುಷ್ಟರ ಮರಣದಲ್ಲಿ ದೇವರು ಸಂತೋಷ ಪಡುವುದಿಲ್ಲ ಎಂಬ ಸತ್ಯವೇದದ ಬೋಧನೆಯೊಂದಿಗೆ ಇದು ಹೊಂದಿಕೆಯಾಗುತ್ತದೆ. ಯೆಹೆಜ್ಕೇಲ 18:23 ಮತ್ತು 32.
ದೇವತಾಶಾಸ್ತ್ರೀಯವಾಗಿ ಇದು ಸಾರ್ವತ್ರಿಕತೆಯನ್ನು ಸೂಚಿಸದಿದ್ದರೂ ದೇವರ ಸಾರ್ವತ್ರಿಕ ರಕ್ಷಣೆಯ ಕೊಡುಗೆಯನ್ನು ಒತ್ತಿ ಹೇಳುತ್ತದೆ. ಎಲ್ಲರೂ ತನ್ನ ಕಡೆಗೆ ತಿರುಗಿಕೊಳ್ಳಬೇಕೆಂದು ಅಪೇಕ್ಷಿಸುವವನಾಗಿದ್ದಾನೆ. ಪಶ್ಚಾತ್ತಾಪವು ಒಂದು ಪ್ರಮುಖ ಸತ್ಯವೇದದ ಪರಿಕಲ್ಪನೆಯಾಗಿದ್ದು, ಮನಸ್ಸಿನ ಬದಲಾವಣೆ ಮತ್ತು ಪಾಪದಿಂದ ದೂರ ಸರಿಯುವುದನ್ನು ಒಳಗೊಂಡಿರುತ್ತದೆ. ಇದು ಸುವಾರ್ತೆಗೆ ಪ್ರತಿಕ್ರಿಯೆಯಾಗಿ ಪಶ್ಚಾತ್ತಾಪ ಪಡಲು ಹೊಸ ಒಡಂಬಡಿಕೆಯ ಕರೆಯನ್ನು ಪ್ರತಿಬಿಂಬಿಸುತ್ತದೆ. ಅಪೊಸ್ತಲ ಕೃತ್ಯಗಳು 17:30. ಈ ವಾಕ್ಯವು ಮಹಾ ಆಯೋಗಕ್ಕೆ ಅನುಗುಣವಾಗಿ ಎಲ್ಲಾ ಮಾನವ ಕುಲಕ್ಕೆ ದೇವರ ಸಮಗ್ರ ಕರೆಯನ್ನು ಒತ್ತಿ ಹೇಳುತ್ತದೆ. ಮತ್ತಾಯ 28:19-20 ವಾಕ್ಯ. ಕರ್ತನ ದಿನ 2 ಪೇತ್ರ 3ನೇ ಅಧ್ಯಾಯ 10ನೇ ವಾಕ್ಯ. ಆದರೂ ಕರ್ತನ ದಿನವು ಕಳ್ಳನು ಬರುವಂತೆ ಬರುತ್ತದೆ. ಆ ದಿನದಲ್ಲಿ ಆಕಾಶ ಮಂಡಲವು ಮಹಾಘೋಷದಿಂದ ಇಲ್ಲದೆ ಹೋಗುವುದು. ಸೂರ್ಯ, ಚಂದ್ರ, ನಕ್ಷತ್ರಗಳು ಉರಿದು ಲಯವಾಗಿ ಹೋಗುವವು. ಭೂಮಿಯು ಅದರಲ್ಲಿರುವ ಕೆಲಸಗಳು ಸುಟ್ಟು ಹೋಗುವವು. ಆಮೆನ್. ಕರ್ತನ ಕೃಪೆ ನಿಮ್ಮೆಲ್ಲರೊಂದಿಗಿರಲಿ.